ತಂದನ ನಿತಾನ ತಂದನ ನಿತಾನ ನೀನೊಲಿದಡೆ ಕೊರಡು ಕೊನರುದಯ್ಯ 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 ನೀನೊಲಿದಡೆ ಬರಡು ಹಯನ ಹೃದಯ ಹಯನ ಹೃದಯ ಹಯನ ಹೃದಯ ಹಯನ ಹೃದಯ ನೀನೊಲಿದಡೆ ಕೊರಡು ಕೊನರು. ಶರಣು ತಂದೆ, ಇವತ್ತು ನನ್ನ ಜನ್ಮ ಪಾವನವಾಯ್ತು ಪಾವನವಾಯ್ತು. ಹೇಳು ತಾಯಿ, ಹೇಳು ತಾಯಿ. ಯಾಕೆ ತಾಯಿ ಕಣ್ಣೀರು? ಆನಂದದ ಕಣ್ಣೀರು ತಂದೆ. ಮೇಲು ಕೀಳು ಮುಟ್ಟು ಮಡಿ ಮೈಲಿಗೆಗಳನ್ನೆಲ್ಲ ಕಟ್ಟಿ ಮೇಲಿಟ್ಟು ಅಟ್ಟದ ಮೇಲಿದ್ದ ಸಹಬಾಳ್ವೆಯ ಸಮಾನತೆಯ ಸೂತ್ರವನ್ನು ನಿತ್ಯ ಶಿವ ಮಂತ್ರವನ್ನಾಗಿಸಿದ ಗುರುವೆ, ಕರುಣಾಳುವೆ, ನಿಮ್ಮ ಪಾದ ಧೂಳಿನಿಂದ ಧನ್ಯಳಾದೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದ ಮೇಲೆ ಈ ಹೊಗಳಿಕೆ ಏಕೆ ಬೇಕು ಲಿಂಗಮ್ಮ? ಎಲ್ಲವೂ ಶಿವಾರ್ಪಿತ. ಸಂಗಮನಾಥ ಕಲ್ಯಾಣಕ್ಕೆ ಬಂದು ಎಲೆಮರೆಯ ಕಾಯಿಯ ಹಾಗೆ ದೀನ ದಲಿತರ ನೊಂದವರ ಸೇವೆ ಮಾಡುವ ಈ ನಿನ್ನ ಕಾಯಕವನ್ನು ಕಂಡು ಮನ ತುಂಬಿತು ತಾಯಿ. ಮೋಳಿಗೆ ಮಾರಯ್ಯನವರು ನಿನ್ನ ವೃತ್ತಾಂತವನ್ನೆಲ್ಲ ಹೇಳಿದ್ದಾರೆ ತಾಯಿ. ಕಣ್ಣು ಅರಿಯದ್ದನ್ನು ಕರುಳು ಅರಿಯಬಾರದೆ ಬಸವಣ್ಣ ಎಂದು ಎಚ್ಚರಿಸಿದ ನನ್ನ ಚೆನ್ನ ಬಸವಣ್ಣನ ಮಾತನ್ನು ಪದೇ ಪದೇ ನನ್ನ ರಾಜಕಾರಣ ಕರ್ತವ್ಯದಲ್ಲಿ ಮರೆತೆ. ಅಂತೂ ಮಹಾಶಿವಶರಣೆಯಾದ ನಿನ್ನ ದರ್ಶನವಾಗಿದ್ದು ನನ್ನ ಪುಣ್ಯ ತಾಯಿ, ನನ್ನ ಪುಣ್ಯ. ಕುಳಿತುಕೊಳ್ಳಿ ಅಣ್ಣ. ನೀನು ಕುಳಿತುಕೋ ತಾಯಿ, ತಾವು ಕುಳಿತುಕೊಳ್ಳಿ. ಲಿಂಗಮ್ಮ, ನೀನು ಅನುಭವ ಮಂಟಪಕ್ಕೆ ಏಕೆ ಬರಲಿಲ್ಲ? ನಾನು ಉಮರಾಣಿಯಿಂದ ಬಂದಿದ್ದೆ ತಮ್ಮನ್ನ, ಪ್ರಭುದೇವರನ್ನ, ಅಕ್ಕ ಮಹಾದೇವಿಯರನ್ನ, ಅಸಂಖ್ಯಾತ ಶರಣರನ್ನ ನೋಡಬೇಕೆಂದು. ಆದರೆ ರಾಜಮಾರ್ಗದಲ್ಲಿ ಒಮ್ಮೆ ನಿಮ್ಮನ್ನು ನೋಡಿದೆ. ನನ್ನ ಕಣ್ಣು ಪಾವನವಾಯಿತು. ಅನುಭವ ಮಂಟಪಕ್ಕೆ ಬರಬೇಕೆನ್ನುವ ನನ್ನಾಸೆ ಇಂದು ನಾಳೆ ಎಂದು ಹೀಗೆ ದಿನಗಳು ಕಳೆದದ್ದೇ ತಿಳಿಯಲಿಲ್ಲ. ಅಲ್ಲಿ ಹೇಳುವ ನುಡಿಯನ್ನು ನೀನಿಲ್ಲಿ ನಡೆದೇ ತೋರಿಸುತ್ತಿರುವೆಯಲ್ಲ ತಾಯಿ. ಅನುಭವ ಮಂಟಪಕ್ಕೆ ಬರಲು ಇಲ್ಲಿಯ ನಿನ್ನ ಕಾಯಕವೆಲ್ಲ ಕಟ್ಟಿ ಹಾಕಿರಬೇಕಲ್ಲವೇ? ಮಾರೇನವರೇ, ಲಿಂಗಮ್ಮನಿಗೆ ಇಂದೇ ಪ್ರಭುದೇವರ ಅಕ್ಕ ಮಹಾದೇವಿ ದರ್ಶನ ಮಾಡಿಸಿರಿ. ಆಗಬಹುದು. ಅಣ್ಣ, ನನ್ನ ಮನಸ್ಸಿನಲ್ಲಿ ಉತ್ತರವೇ ಸಿಗಲಾರದ ಕೆಲವು ಜಿಜ್ಞಾಸೆಯ ಪ್ರಶ್ನೆಗಳಿವೆ. ತಮ್ಮಿಂದ ಉತ್ತರ ಕೇಳಬೇಕೆಂದು ಆಸೆಯಾಗಿದೆ ತಂದೆ. ಕೇಳು ತಾಯಿ. ಕಟ್ಟಿಗೆ ತುಂಡು ಯಾವುದಾದರೇನು, ಅದನ್ನು ಕಲ್ಲಿನ ಮೇಲೆ ತೀಡಿದಾಗಲಲ್ಲವೇ ಅದು ಗಂಧವೋ ನಿರ್ಗಂಧವೋ ಎಂದು ತಿಳಿಯುವುದು. ಕ್ರಾಂತಿ ಎಂದರೇನು? ಒಂದು ಸತ್ಯದ ವಜ್ರದ ಹೊಳಪನ್ನ ಕೇವಲ ತಮ್ಮ ಭಾಗಕ್ಕಷ್ಟೇ ಹೊಳೆಯುವಂತಿಟ್ಟುಕೊಂಡು ತಮ್ಮ ಎದುರಿಗಿದ್ದವರ ಕಡೆ ಅಜ್ಞಾನದ ಜಿಡ್ಡು ಹಚ್ಚುತ್ತಿರುವವರ ಸಂಕುಚಿತ ಭಾವನೆಗಳ ಕಲ್ಮಶ ಕಳೆಯುವುದೇ ಕ್ರಾಂತಿ. ಈ ಕ್ರಾಂತಿ ಎಂಬ ಕಿಚ್ಚಿಗೆ ಮೊದಲು ಕ್ರಾಂತಿಕಾರರೇ ಬಲಿಯಾಗುವರೆಂದು ಇತಿಹಾಸವೇ ಹೇಳುತ್ತದಲ್ಲವೇ ತಂದೆ? ಸಾವಿಗಂಜಿ ಕ್ರಾಂತಿ ಬಿಟ್ಟವರಾರು ತಾಯಿ ಈ ನೆಲದಲ್ಲಿ? ಶತಶತಮಾನಗಳಿಂದ ತಲೆ ಎತ್ತದೆ ನೆಲವನ್ನೇ ನೋಡುತ್ತಿರುವ ಅಮಾಯಕರು ತಲೆ ಎತ್ತಿ ನಿಲ್ಲಬೇಕೆಂಬುದೇ ಸತ್ಯ ಶರಣರ ಸಂಗ್ರಾಮದ ಉಸಿರು. ನನ್ನ ಆತ್ಮ ನನ್ನ ಗುರಿ ಕಂಡಿತು ತಂದೆ. ಇನ್ನು ನನ್ನ ಜೀವಿತ ಕಾಲವೆಲ್ಲ ನೊಂದವರ ಸೇವೆಗೆ ಮೀಸಲು. ಲಿಂಗಮ್ಮ, ಕಲ್ಯಾಣದಲ್ಲಿ ಅನ್ನದಾಸೋಹಿಗಳಿದ್ದಾರೆ, ಜ್ಞಾನದಾಸೋಹಿಗಳಿದ್ದಾರೆ, ಕಾಯಕನಿಷ್ಠ ಶರಣರಿದ್ದಾರೆ, ವಚನಕಾರರೂ ಇದ್ದಾರೆ. ಆದರೆ ನೀನು ಜನರ ಕಷ್ಟಗಳನ್ನು ಪರಿಹರಿಸಲು ಸಿದ್ದರಾಮರಿಂದ ಪಡೆದ ದೃಷ್ಟಿಯೋಗದ ಫಲವನ್ನೂ ನೀಡುತ್ತಿರುವೆ. ಇನ್ನು ಮುಂದೆ ನೀನು ಲಿಂಗಮ್ಮನಲ್ಲ, ದಾನದಾಸೋಹಿ ದಾನಮ್ಮ ಎಂದು ಪ್ರಖ್ಯಾತಳಾಗು.
ತಾಯಿಗೆ